ಶ್ರೀನಿವಾಸ ತೀರ್ಥರು ರಾಯರ ಸಮಕಾಲಿಕರಾದ ಟಿಪ್ಪಣಿಕಾರರು, ರಾಯರಿಂದ ತೀರ್ಥನ ಪ್ರಶಸ್ತಿ ಪಡೆದವರು. ಬಹಳ ಮುಖ್ಯ. ಇಡೀ ನಮ್ಮ ಇದರೊಳಗೆ ಒಬ್ಬ ಗೃಹಸ್ಥರಿಗೆ ತೀರ್ಥನ ಹೆಸರು ಬರೀ ಶ್ರೀನಿವಾಸ ಹೆಸರಿಟ್ಕೊಂಡಿರ್ಬೋದು, ಪ್ರಶಸ್ತಿಯಾಗಿ ಬಂದಿದ್ದು ಇವರೊಬ್ಬರಿಗೆ ಶ್ರೀನಿವಾಸ ತೀರ್ಥರು ಅಂತೇಳಿ. ರಾಯರ ಸಮಕಾಲಿಕರಾಗಿ ಎಲ್ಲ ಟೀಕಾಗೂ ಟಿಪ್ಪಣಿ ಬರೆದ ಹಿರಿಮೆ ಇವರು. ರಾಯರು ಹಾಗೆ ಇವರು ಹಾಗೆ. ಯಾವುದಾದ್ರು ಗ್ರಂಥ ಓದಬೇಕಾದ್ರೆ 2 ಪುಸ್ತಕ ಹುಡುಕ್ತಾರೆ. ರಾಯರು ಟಿಪ್ಪಣಿಸಿ ಬರೆದಿದ್ದಾರಾ, ಶ್ರೀನಿವಾಸ ತೀರ್ಥರು ಬರೆದಿದ್ದಾರಾ. ಅವ್ರು ಬರೆದಿರೋದ್ರು ಅಂದರೆ ಓದೋರಿಗೆ ಭಾರಿ ಖುಷಿ. ಯಾತಕ್ಕೆ ಅಂದರೆ ಬೇಕಾದ್ದೆಲ್ಲ ಅದರಲ್ಲಿರುತ್ತೆ ಅಂತ ಹೇಳಿ ಗೊತ್ತಾಯ್ತಾ. ಹೇಗೆ ಬೇಕೋ ಹಾಗೆ ಓದೋರಿಗೆ ಭಾರಿ ಉಪಯುಕ್ತ. ಇವ್ರದ್ದು ಹಾಗೆ. ಅದಕ್ಕೋಸ್ಕರ ಇವ್ರ ಟಿಪ್ಪಣಿಗೆ ಅಷ್ಟು ಮಹತ್ವ ಇದೆ. ಅವರು ಬರೆದಿರೋದು ಆಹ್ನಿಕ ಕೌಸ್ತುಭ ಅಂತ ಹೇಳ್ತಾರೆ. ಇದಕ್ಕೆ ನಿತ್ಯಾಹ್ನಿಕದ ವಿಚಾರ ಸದಾಚಾರ ಸ್ಮೃತಿಯಲ್ಲಿ ಬರೋದ್ರಿಂದ ಆಹ್ನಿಕ. ಕೌಸ್ತುಭ ಅಂದರೆ ಮಣಿ, ಮಣಿಯಿಂದ ಬೆಳಕು ಬರುತ್ತೆ. ಸೊ ಆಹ್ನಿಕ ಅಂತಕ್ಕಂತಹ ಕೌಸ್ತುಭ ಮಣಿ ಅಂತ ಅದಕ್ಕೆ ಅರ್ಥ. ಅದು ಶುರು ಆರಂಭ ಮಾಡ್ತಾರೆ ನೋಡಿ. ವ್ಯಾಸಂ ಯಾರ್ದು ಅವ್ರದ್ದಿದೆ. ತಾರಂಗಿಣಿ ಅಣ್ಣ ಶ್ರೀನಿವಾಸ, ಅವರ ಹೆಸರು ವಿಶ್ವನಾಥ ಸೂರಿಗಳ ಮಕ್ಕಳು ನಾರಾಯಣಾಚಾರ್ಯರು ಅಂತೇಳಿ ಅವರದ್ದಿದೆ. ಗೊತ್ತಾಯ್ತಾ. ವಿಶ್ವನಾಥ ಸೂರಿಗಳದ್ದು ಇದೆ, ಪ್ರಿಂಟ್ ಆಗಿಲ್ಲ. ಇಲ್ಲಿ ಪ್ರಿಂಟ್ ಆಗಿರೋದು ವಿಶ್ವನಾಥ ಸೂರಿಗಳದಲ್ಲ, ಅವ್ರ ಮಗ ನಾರಾಯಣಾಚಾರ್ಯ. ವ್ಯಾಸಂ ಮಾರಮಣಂ ನತ್ವಾ ಗುರೂನ್ ಪರಗುರೂನಪಿ ವ್ಯಾಖ್ಯಾಂ ಕರಿಷ್ಯೆ ಪ್ರಮಿತಾಂ ಸದಾಚಾರ ಸ್ಮೃತೇರಹಂ. ವ್ಯಾಸಂ ಮಾರಮಣಂ ನತ್ವಾ, ವ್ಯಾಸಂ ನತ್ವಾ ಮಾರಮಣಂ ನತ್ವಾ. ವೇದವ್ಯಾಸ ನಮಸ್ಕಾರ ಮಾಡಿ, ಮಾರಮಣಂ ಲಕ್ಷ್ಮೀ ರಮಣಿಗೆ ನಮಸ್ಕಾರ ಮಾಡಿ. ಇದು ಅವತಾರ, ಅದು ಮೂಲ ರೂಪ. ಅಥವಾ ಮಾರಮಣಂ ವ್ಯಾಸಂ ನತ್ವ, ಲಕ್ಷ್ಮೀಪತಿಯಾದ ವೇದವ್ಯಾಸ ನಮಸ್ಕರಿಸಿ. ರೂಪಗಳಿಗೆ ಭೇದ ಇಲ್ಲ, ಸಾಕ್ಷಾತ್ ರೂಪ ಅದು. ಆಮೇಲೆ ಗುರೂನ್ನತ್ವ, ಗುರುಗಳಿಗೆ ನಮಸ್ಕಾರ ಮಾಡಿ. ಪರಗುರೂನಪಿ, ದೊಡ್ಡ ಗುರುಗಳಿಗೂ ನಮಸ್ಕಾರ ಮಾಡಿ. ಗುರುಗಳು ಪರಗುರುಗಳು, ಗುರು ಪರಂಪರೆಯ ದೊಡ್ಡವರಿಗೆ ನಮಸ್ಕಾರ ಮಾಡಿಬಿಟ್ಟು ಬಹುವಚನ ಹೇಳಿದ್ದರಿಂದ ಅವರೆಲ್ಲರಿಗೂ ಬರುತ್ತೆ ಅಂತ. ವ್ಯಾಸಂ ಮಾರಮಣಂ ನತ್ವ ಗುರೂನ್ ಪರಗುರೂನಪಿ ವ್ಯಾಖ್ಯಾಂ ಕರಿಷ್ಯೆ ಪ್ರಮಿತಾಂ. ಈಗ ಸದಾ ಅಹಂ, ನಾನು ಸದಾಚಾರ ಸ್ಮೃತೇ ಪ್ರಮಿತಾಂ ವ್ಯಾಖ್ಯಾಂ ಕರಿಷ್ಯೆ. ಪ್ರಮಿತಾಂ ಅಂದರೆ ಒಳ್ಳೆ ಪ್ರಾಮಾಣಿಕವಾದಂಥ ವ್ಯಾಖ್ಯಾನವನ್ನು ಬರಿತಾ ಇದ್ದೇನೆ. ಸದಾಚಾರ ಸ್ಮೃತಿ ವ್ಯಾಖ್ಯಾರೂಪೇಣ ಆಹ್ನಿಕ ಕೌಸ್ತುಭ ವಿರಚ್ಯತೆ ಸ್ವಧೀಶುದ್ಧೈ ಶ್ರೀನಿವಾಸಾಖ್ಯ ಸೂರಿಣ. ಸದಾಚಾರ ಸ್ಮೃತಿ ವ್ಯಾಖ್ಯಾರೂಪೇಣ ಆಹ್ನಿಕ ಕೌಸ್ತುಭ, ಸದಾಚಾರ ಸ್ಮೃತಿಯ ವ್ಯಾಖ್ಯಾನ ರೂಪದಲ್ಲಿ ಆಹ್ನಿಕ ಕೌಸ್ತುಭವನ್ನು ರಚನೆ ಮಾಡ್ತಾ ಇದ್ದೇವೆ. ಅಂದರೆ ಸದಾಚಾರ ಸ್ಮೃತಿಯ ವ್ಯಾಖ್ಯಾನ ಅಂದರೂ ಒಂದೇ, ಆಹ್ನಿಕದ ಬಗ್ಗೆ ಪೂರ್ತಿ ಬೆಳಕು ಚೆಲ್ಲೋದು ಒಂದು ಒಂದೇ. ಆಚಾರ್ಯ ಗ್ರಂಥ ಆಗಿದೆ. ನಮ್ಮ ಗ್ರಂಥ ಒಟ್ಟಿ ಆಹ್ನಿಕದ ಬಗ್ಗೆನೇ ಮಾಹಿತಿ ಕೊಡ್ತಕ್ಕಂಥ ಗ್ರಂಥ ಇದು. ಇದನ್ನು ಯಾತಕ್ಕೆ ಬರೀತಾ ಇದೆ? ಸ್ವಧಿ ಶುದ್ಧೈ, ನನ್ನ ಬುದ್ಧಿಶುದ್ಧಿಗೋಸ್ಕರ. 3ನೇ ಪೇಜ್ ಇದರ 3ನೇದು 1, 2, 3 ಮೇನ್ ಬುಕ್ಕಲ್ಲಿ ಅಲ್ಲೆಲ್ಲ ಮೇನ್ ಬುಕ್ ಅದಕ್ಕೆ ಕರೆಕ್ಟ್. ಅಲ್ಲಿಂದ 1, 2, 3 ತೆಗೀರಿ. ನೆಕ್ಸ್ಟ್ ಪೇಜಲ್ಲಿದೆ 1, ಅದೇ ವಿರಚ್ಯತೆ ಸ್ವಧಿ ಶುದ್ಧೈ. ಯಾತಕ್ಕೆ ಬರೀತೀರಿ ಅಂದರೆ ನನ್ನ ಬುದ್ಧಿಶುದ್ಧಿಗೋಸ್ಕರ ಬರ್ಕೋತೀರಿ ಅಂತ ಹೇಳ್ತಾರೆ. ನನ್ನ ಬುದ್ಧಿಶುದ್ಧಿಗೋಸ್ಕರ ಬರೀತಾ ಇದ್ದೇನೆ. ಇದೆಲ್ಲ ನಮ್ಮ ಗ್ರಂಥಕಾರ ತೋರಿಸ್ತಕ್ಕಂಥ ಒಳ್ಳೆ ವಿನಯ. ಶ್ರೀನಿವಾಸಾಖ್ಯ ಸೂರಿಣ, ಶ್ರೀನಿವಾಸ ಅಂತಕ್ಕಂಥ ಹೆಸರಿನ ವಿದ್ವಾಂಸರಾದ ನಾವು ಬರಿತಾ ಇದ್ದೇವೆ. ಏನ ಹೌದು. ಅಥ ಕಲಿಯುಗ ಅವತೀರ್ಣ ದಾನವ ಪ್ರಸಂಚಿತ ದುರ್ಮತಧ್ವಾಂತ ನಿರಾಸಾಯ ಅತಿ ವಿಶದ ಜ್ಞಾನಾಲೋಕ ಪ್ರವರ್ತನಾಯ ಚ ಸಾಕ್ಷಾತ್ ಮುಖ್ಯವಾಯುರೇವ ಭುವಿ ಗೃಹೀತ ಮನುಷ್ಯ ವಿಗ್ರಹ ಶ್ರೀಮದಾನಂದತೀರ್ಥಾಚಾರ್ಯ ಸೂರ್ಯ ಸರ್ವಕರ್ಮಸು ಭಗವದರ್ಪಣ ಸಹಕೃತತಾ ವಿಧಯೇ ಸದಾಚಾರ ಸ್ಮೃತ್ಯಾಖ್ಯ ಗ್ರಂಥಂ ಚಕಾರ. ಶ್ರೀಮದಾಚಾರ್ಯರು ಭಗವದರ್ಪಣ ಸಹಕೃತತಾ ವಿಧಯೇ, ಭಗವದರ್ಪಣ ಅಂತಕ್ಕಂಥ ಸಹಕಾರಿಯನ್ನು ತಿಳಿಸ್ತಕ್ಕಂತಹ ಸದಾಚಾರ ಸ್ಮೃತ್ಯಾಚಾರಾಖ್ಯ ಗ್ರಂಥಂ, ಸದಾಚಾರ ಸ್ಮೃತಿ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಆಚಾರ್ಯರು ಯಾರು ಅಂತ ಕೇಳಿದರೆ ಶ್ರೀಮದ್ ಆನಂದ ತೀರ್ಥಾಚಾರ್ಯ ಸೂರ್ಯ. ಶ್ರೀಮದ್ ಆನಂದ ತೀರ್ಥರ ಸೂರ್ಯ ಅವರು ಸರ್ವಕರ್ಮಸು, ಎಲ್ಲ ಕರ್ಮಗಳಲ್ಲೂ ಭಗವದರ್ಪಣೆ ಮಾಡಲೇಬೇಕು ಅಂತ ತಿಳಿಸ್ತಕ್ಕಂಥ ಅಪೂರ್ವ ವಿಷಯ ಹೊಂದಿರತಕ್ಕಂಥ ಸದಾಚಾರ ಸ್ಮೃತಿಯನ್ನು ಬರೆದಿದ್ದಾರೆ. ಅವರು ಯಾರು ಅಂತ ಕೇಳಿದರೆ ಗೃಹೀತ ಮನುಷ್ಯ ವಿಗ್ರಹ, ಮನುಷ್ಯ ರೂಪ ಸ್ವೀಕಾರ ಮಾಡಿದವರು. ಅವ್ರು ಹಾಗೆ ಮೂಲ ರೂಪ ಯಾವುದು ಅಂದರೆ ಮುಖ್ಯವಾಯುರೇವ ಹಿ ಭುವಿ ಗೃಹೀತ ಮನುಷ್ಯ ವಿಗ್ರಹ. ಮುಖ್ಯ ಪ್ರಾಣದೇವರೇ ಭೂಲೋಕದಲ್ಲಿ
ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ಬರೆದಿದ್ದಾರೆ. ಏನು ಆವೇಶ ಅವತಾರನು ಅಂದರೆ ಸಾಕ್ಷಾತ್ ಮುಖ್ಯವಾಯುರೇವ, ಸಾಕ್ಷಾತ್ ವಾಯುದೇವರೇ ಅವತಾರ. ಶಲ್ಯಾದಿಗಳಲ್ಲೇ ವಾಯುದೇವರ ಆವೇಶ ಇತ್ತು, ಇಲ್ಲಿ ಹಾಗಲ್ಲ, ತಾವೇ ಸಾಕ್ಷಾತ್ತಾಗಿ ಬಂದಿದ್ದಾರೆ. ಏನು ಮಾಡಕ್ಕೆ ಹೊರಟಿದ್ದಾರೆ, ಯಾತಕ್ಕೆ ಅವತಾರ ಯಾಕೆ ಬಂದ್ರಿಲ್ಲಿ ಅಂತ ಕೇಳಿದರೆ ಜ್ಞಾನಾಲೋಕ ಪ್ರವರ್ತನಾಯ ಚ, ಜ್ಞಾನದ ಬೆಳಕನ್ನು ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಜ್ಞಾನದ ಬೆಳಕು ಏನಾಗಿತ್ತು ಅಂದರೆ ಎಂಥ ಜ್ಞಾನ ಕೊಟ್ಟಿದ್ದಾರೆ ಆಚಾರ್ಯರು ಅಂದರೆ ಅತಿ ವಿಷದ ಜ್ಞಾನಾಲೋಕ ಪ್ರವರ್ತನಾಯ, ಅತ್ಯಂತ ಸ್ಪಷ್ಟವಾದಂತಹ ಜ್ಞಾನವನ್ನು ಹೊರಟಿದ್ದಾರೆ. ಅದರಿಂದ ಏನಾಗುತ್ತೆ, ದುರ್ಮತಧ್ವಾಂತ ನಿರಾಸ, ದುರ್ಮತ ಎಂಬ ಕತ್ತಲೆ ಏನು ಸೇರ್ಕೊಂಡು ಬಂತಲ್ಲ, ದುರಂತ ವಿದ್ವಾಂಸರ ಪಟೀಯಸೆ, ದುರಂತವಾಗಿರ್ತಕ್ಕಂಥ ದುರ್ಮತ ಅನ್ನೋ ಧ್ವಾಂತ ಅಂತ ಕತ್ತಲೆ, ಅದು ಪರಿಹಾರ ಆಗಬೇಕಾದ್ರೆ ಸೂರ್ಯನೇ ಬೇಕು. ಎಷ್ಟು ದೀಪ ತಂದರೂ ಕೂಡ ಸೂರ್ಯನಷ್ಟು ಎಫೆಕ್ಟ್ ಸಿಗೋದಿಲ್ಲ. ಅದಕ್ಕೆ ಆಚಾರ್ಯ ಸೂರ್ಯರಾದ್ದರಿಂದ ಈ ಕತ್ತಲೆಯನ್ನು ಪರಿಹಾರ ಮಾಡಕ್ಕೆ ಹೊರಟಿದ್ದಾರೆ ಗ್ರಂಥದ ಮೂಲಕ. ಕತ್ತಲೆ ರಾತ್ರಿ ಬರುತ್ತೆ, ಇಲ್ಲಿ ಯಾತಕ್ಕೆ ಬಂತು ಅಂದರೆ ಇದು ಕಲಿಯುಗ ಆದ ರಾತ್ರಿ ಯುಗ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ಅದಕ್ಕೆ ಕಲಿಯುಗ ಅವತೀರ್ಣ ದಾನವ ಪ್ರಸಂಜಿತ, ಕಲಿಯುಗದಲ್ಲಿ ಅವತಾರ ಮಾಡಿದಂತಹ ದಾನವರಿಂದ ಹರಡಲ್ಪಟ್ಟಂತಹ ದುರ್ಮತ ಎಂಬ ಕತ್ತಲೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಅತ್ಯಂತ ಸ್ಪಷ್ಟವಾದ ಜ್ಞಾನದ ಬೆಳಕನ್ನು ಪ್ರವರ್ತನೆ ಮಾಡೋದಕ್ಕೋಸ್ಕರವಾಗಿ ಸಾಕ್ಷಾತ್ ಮುಖ್ಯವಾಯುದೇವರೇ ಭೂಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಅವತರಿಸಿ ಶ್ರೀಮದ್ ಆನಂದ ತೀರ್ಥಾಚಾರ್ಯ ಸೂರ್ಯರು ಎನಿಸಿಬಿಟ್ಟು ಸರ್ವಕರ್ಮಗಳಲ್ಲೂ ಕೂಡ ಭಗವದರ್ಪಣ ಸಹಕೃತತಾ ವಿಧಯೇ ಕೃಷ್ಣಾರ್ಪಣ ಬುದ್ಧಿಯೇ ಅತ್ಯಂತ ಮುಖ್ಯವಾದ ಸಹಕಾರಿ ಕಾರಣ ಅಂತ ತಿಳಿಸೋದಕ್ಕೋಸ್ಕರ ಸದಾಚಾರ ಸ್ಮೃತ್ಯಾಖ್ಯ ಗ್ರಂಥಂ ಚಕಾರ, ಸದಾಚಾರ ಸ್ಮೃತಿ ಎನ್ನ ಗ್ರಂಥವನ್ನು ಬರೆದಿದ್ದಾರೆ. ಇಲ್ಲಿಂದ ವಾಪಸ್ ಹೋದರೆ ಲಿಂಕ್ ಸಿಗುತ್ತೆ, ಅಲ್ಲಿಂದ ಓದ್ಕೊಂಬಂದರೆ ಹೀಗೆ ಬರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಅದಾಯಿತು. ಅಥಾ ಅನ್ನೋದು ಮಂಗಲಾರ್ಥ. ಆಗ ಕೆಲವು ಪ್ರಶ್ನೆ ಹಾಕ್ಕೋತಾರೆ. ವೇದ ನನು ತರ್ಹಿ ಪ್ರಕ್ಷಾಳನಾಧ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ಪರಂ ಇತಿ ತುರ್ಸಾತ ಸ್ಪರ್ಶನಂ ವರಂ ಇತಿ ನ್ಯಾಯೇನ ಕರ್ಮಾಣ್ಯೇವ ಮಾಂ ಕುರ್ಯು ಕರ್ಮಾಣ್ಯೇವ ಮಾ ಕುರ್ಯು ದೂರೇ ಭಗವದರ್ಪಣಮಿತಿ ಚೇತ್ ಕುರ್ವನ್ನೇವೇಹ ಕರ್ಮಾಣಿ ಇತಿ ವಿಶೇಷ ಶತಂ ಸಮಾಹ. ಇಲ್ಲಿ ಪ್ರಶ್ನೆ ಇದೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆ ತಾತ್ಪರ್ಯ ಎಷ್ಟು. ಕರ್ಮಬಂಧಕ ಶಾಸ್ತ್ರ ಹೇಳುತ್ತದೆ. ಕರ್ಮಬಂಧಕ ಕರ್ಮಣ ಬದ್ಧತೆ ಜಂತು. ಆ ಕರ್ಮಬಂಧಕ, ಆ ಬಂಧನ ಪರಿಹಾರ ಆಗ್ಬೇಕಾದ್ರೆ ಏನು ಮಾಡಬೇಕು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಕೃಷ್ಣಾರ್ಪಣ ಅಂತ ಹೇಳಿಬಿಡಿ, ಬಂಧಕ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳಿ. ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಏನು ಗ್ರಹಚಾರ ಇದು, ಬಂಧಕವಾದ ಕರ್ಮ ಮಾಡಿ ಅದು ಬಂಧನ ಆಗದೇ ಇರಲಿ ಅಂತೇಳಿ ಕೃಷ್ಣಾರ್ಪಣ ಮಾಡಿ, ಯಾಕೆ ಇವೆಲ್ಲ ಕೆಸರು ತುಳಿದು ಕಾಲು ತೊಳ್ಕೊಳ್ಳೋದಕ್ಕಿಂತ ಕೆಸರು ತುಳಿದೇ ಇರೋದು ವಾಸಿ ಅಲ್ವಾ? ಅರ್ಥ ಪ್ರಕ್ಷಾಳನಾದ್ಯ ಪಂಕಸ್ಯ ದೂರಾದ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಷ್ಟೇ, ತಂದು ಒದ್ದಾಡೋದಕ್ಕಿಂತ ಕರ್ಮ ಬಂಧಕ ಅಂತ ಗೊತ್ತು ಬಿಟ್ಬಿಟ್ರೆ ಆಗೋಯ್ತು. ಅದ್ವೈತಗಳು ಅದೇ ಹೇಳೋದು. ಮೂಕ್ಷುಣ ಹೇಳ್ತಾರೆ ಅವರು, ಮೂಕ್ಷುಗಳೆಲ್ಲ ಏನು ಮಾಡಬೇಕು, ಮೂಕ್ಷೋ ಕರ್ಮ ಸನ್ಯಾಸ ವಿಧಾನ, ಅದು ಕರ್ಮ ಬಿಟ್ಟುಬಿಡಿ ಮುಕ್ತರಾಗ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ಆ ರೀತಿ ಯಾಕೆ ಮಾಡಬಾರ್ದು, ಅದಕ್ಕೆ ಉತ್ತರ ಕೊಡ್ಬೇಕೀಗ. ಅದಕ್ಕೆ ಉತ್ತರ ಹಾಗೆಲ್ಲ ಇಲ್ಲ. ಕರ್ಮ ಬಂಧಕ ಹೌದು, ಕರ್ಮ ಬಂಧಕ ಹೌದು, ಆದರೆ ಬಿಡಕ್ಕೆ ಬರೋದೇ ಇಲ್ಲ. ನೀವು ನಿಮ್ಮ ಪ್ರಕಾರ ಸರಿಯೇ, ಕರ್ಮ ನೀವು ಕೆಸರು ತುಳಿದೇ ಹೋದರೆ ಕೆಸರು ಕಾಲು ತೊಳ್ಕೊಳ್ಳೋದಕ್ಕಿಂತ ತುಳಿದೇರೋದು ಒಳ್ಳೆಯದು. ಆದರೆ ಕೆಸರು ತುಳಿದ ಮುಂದೆ ಹೋಗೋದೇ ಇಲ್ಲ ಆದಮೇಲೆ ಏನು ಮಾಡಬೇಕಾಗ, ತುಳಿಲೇಬೇಕಾಗುತ್ತಾಗ. ಅರ್ಥ ಆಯ್ತಾ? ಈಗ ಕರ್ಮದ ಹಾದಿ ಬಿಡ್ಲಕ್ಕೆ ಬರೋದೇ ಇಲ್ಲ ಅಂದಮೇಲೆ ತಿಳಿಲೇಬೇಕು. ನಿಮಗೆ ನಿಮ್ಮ ಮಾತು ಯಾವಾಗ ಸರಿ, ಅದು ಬಿಡ್ಲಕ್ಕೆ ಪ್ರಿವೆನ್ಷನ್ ಸಾಧ್ಯವಾದ ಕಾಲಕ್ಕೆ ನೀವು ಅದನ್ನು ತಂದು ಆಮೇಲೆ ಕ್ಯೂರ್ ಮಾಡ್ಕೋಬೇಕಾಗಿಲ್ಲ. ಆದರೆ ಅನಿವಾರ್ಯವಾದಾಗ ಏನು ಮಾಡಬೇಕು, ಉದಾಹರಣೆಗೆ ಕೈ ತೊಳೆಯೋಕ್ಕೆ ನೀರಿಲ್ಲ ಅಂತಂದ್ರೆ ಊಟನೇ ಬಿಟ್ಟುಬಿಟ್ರೆ ಏನು ಮಾಡಬೇಕಾಗ, ಊಟ ಮಾಡಿ ಕೈ ತೊಳೆದು ಊಟನೇ ಬಿಟ್ಬಿಟ್ರೆ ಮಾಡೋಕ್ಕಾಗತ್ತಾ? ಊಟ ಬಿಟ್ಟರೆ ಬದುಕೋದಿಲ್ಲ. ಆದ್ದರಿಂದ ಏನು ಮಾಡಿ ಕೈ ಒರೆಸ್ಕೋಬೋದು, ಕೊನೆ ಪಕ್ಷ ಊಟದ ಆ ರೀತಿ ಒರೆಸ್ಕೊಳ್ಳೋಕೆ ಆಗೋದಿಲ್ಲ. ಅದು ಏನು ಮಾಡಬೇಕು, ಅವನು ಊಟ ಮಾಡಬೇಕು, ಕೈ ತೊಳ್ಕೊಬೇಕು, ಬೇರೆ ದಾರಿನೇ ಇಲ್ಲ. ತುಂಬ ಜನ ಅಂತ ವಾದ ಮಾಡಿಬಿಟ್ಟು ಚಪಾಳಿ ಹೊಡಿಸ್ಕೊಂಡ್ಬಿಡ್ತಾರೆ. ಅವ್ರ ಕರ್ಮ ಬಿಡ್ಲಕ್ಕೆ ಬಂದ ಖುಷಿಯಲ್ಲಿ ಬರುತ್ತೆ ಅವರಿಗೆ, ಸಂಧ್ಯಾನೆ ಬಿಡ್ಲಕ್ಕೆ ಬರುತ್ತೆ, ಪೂಜೆ ಬಿಡಕ್ಕೆ, ಅಷ್ಟು ಊಟ ಬಿಡ್ಲಕ್ಕೆ ಬರುತ್ತೆ ಗೊತ್ತಿಲ್ಲ ಅವರಿಗೆ. ಊಟ ಕರ್ಮ ಅದು ಸೇರ್ಕೊಂಡ್ಬಿಟ್ಟಿದೆ. ಕರ್ಮ ಬಿಡ್ತೀರಿ ಅಂತ ಹೇಳಿದ್ರೆ ಬಿಟ್ಟು ಬಿಡು ಅಂತ ಹೇಳಿದ್ರೆ, ಊಟ ಬಿಡು ಫಸ್ಟ್ ಆಗಿದ್ದರೆ, ನಿದ್ದೆ ಬಿಡು, ಊಟೋದು ಬಿಡು, ಈಗ ಹಾಗಿದ್ದರೆ ಕಷ್ಟ ಅಂತ. ಊಟ ಇವೆಲ್ಲ ಬುದ್ಧಿ ಮಾಡಲೇಬೇಕಾಯ್ತಲ್ಲ, ಆ ರೀತಿ ಪ್ರಶ್ನೆ. ಇಲ್ಲದೆ ತುಂಬ ಜನದ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರು ಉಪನಿಷತ್ ಹೇಳ್ತಾ ಇದೆ. ಕುರ್ವನ್ನೇವೇಹ ಕರ್ಮಾಣಿ ವಿಜೀವಿಷೇತ್ ಶತಂ ಸಮಾಹ. ಕರ್ಮ ಬಿಟ್ಟು ಬದುಕಲಿಕ್ಕೆ ಬರೋದಿಲ್ಲ. ಕರ್ಮದಲ್ಲಿ ನೀವು ಆಫೀಸ್ ಕೆಲಸ ರಿಟೈರ್ ಆಗ್ಬೋದು, ಕರ್ಮದಲ್ಲಿ ರಿಟೈರ್ ಆಗ್ಲಿಕ್ಕೆ ಬರೋದಿಲ್ಲ. ಬದುಕಿರೋವರಿಗೆ ಕರ್ಮ ಮಾಡಲೇಬೇಕು, ಬದುಕಿರೋವರಿಗೂ ಕರ್ಮ ಮಾಡಲೇಬೇಕು. ಕರ್ಮ ಮಾಡೋದು ಸತ್ತೋಗಿದ್ದಾನೆ ಅಂತ ಅರ್ಥ. ಇವತ್ತು ಸತ್ತೋಗಿದ್ದಾರೆ ಅಂತ ಅರ್ಥ. ಯಾರು ಕರ್ಮಾಚರಣೆ ಬಿಟ್ಟಿದ್ದಾರೋ ಅವರು ಜೀವನ್ಮೃತರಿದ್ದಾಗ, ಜೀವಚ್ಛವಗಳಿದ್ದಾಗ ಲೆಕ್ಕಕ್ಕೆ ಬರೋದಿಲ್ಲ. ಸಂಧ್ಯೋಪಾಸ್ತ್ಯಾದಿ ಕರ್ಮಾಣಿ ವೇದತಂತೋದಿತಾನಿಮೆ.
ಪೂಜಾಂತೆ ಕಲ್ಪಯೇತ್ ಸಮ್ಯಕ್ ಸಂಕಲ್ಪ ಕರ್ಮ ಪಾವನಃ. ಭಾಗವತದ ಮಾತು. ಸಂಧ್ಯೋಪಾಸ್ತ್ಯಾದಿ ಕರ್ಮಾಣಿ ವೇದತಂತ್ರೋದಿ ತಾನಿಮೆ. ಸಂಧ್ಯೋಪಾಸನಾದಿ ಕರ್ಮಗಳನ್ನು ಎಲ್ಲಿದೆ ಅದು? ವೇದತಂತ್ರೋದಿ, ವೇದಗಳಲ್ಲಿ ತಂತ್ರಸಾರಾದಿ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ, ಎಲ್ಲಿವರೆಗೂ? ಪೂಜಾಂತಹಿ, ಪೂಜೆಯವರೆಗೆ ಏನು ಕರ್ಮಗಳಿದೆ ಅದನ್ನು ಮಾಡಲೇಬೇಕು. ಸಮ್ಯಕ್ ಸಂಕಲ್ಪ ಕರ್ಮ ಪಾವನಃ. ಈ ರೀತಿ ಸರಿಯಾಗಿ ಸಂಕಲ್ಪಪೂರ್ವಕ ಮಾಡತಕ್ಕಂಥದ್ದು ಅತ್ಯಂತ ಪವಿತ್ರ ಅಂತ ಶಾಸ್ತ್ರ ಹೇಳಿರೋದ್ರಿಂದ, ಕರ್ಮ ಬಂಧಕ ಅಂತ ಹೇಳಿದ ಶಾಸ್ತ್ರ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಬಂಧಕ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಇನ್ಕಮ್ ತಗೊಂಡು ಟ್ಯಾಕ್ಸ್ ಕೊಡೋದಕ್ಕಿಂತ ಇನ್ಕಮ್ ಇಲ್ಲದೆ ಹೋಗ್ಬಿಟ್ರೆ ಎಷ್ಟು ಖುಷಿಯಾಗ, ಹೌದಲ್ಲ? ಟ್ಯಾಕ್ಸ್ ತಪ್ಪಿತು ಅದನ್ನೂ ತಪ್ಪಿತೀವಿ ನೀವು ಕೊನೆಗೆ. ಆದ್ದರಿಂದ ಅದು ಮಾಡೋಕ್ಕೆ ಬರೋದಿಲ್ಲ. ತುಂಬ ಆರ್ಗ್ಯುಮೆಂಟ್ ಹಾಗೇನೆ ಬರೋದು. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಇತಿ ಶ್ರುತಿ ಸ್ಮೃತಿಭ್ಯಾಂ ಕರ್ಮ ವಿಧಾನಾತ್ ತದನುಷ್ಠಾನಮಾವಶ್ಯಕಂ ಅನುಷ್ಠಾನಂಚ ತತ್ಸ್ವರೂಪಾವಗತಿಂ ವಿನಾ ನ ಸಂಭವತೀತಿ ತದರ್ಥಂ ಸಂಕ್ಷೇಪೇಣ ಕರ್ಮಾಣಿ ನಿರೂಪಯಿತುಂ ಸ್ವಯಂ ನಿಷ್ಪ್ರತ್ಯೂಹೋಪಿ ಸ್ವಭಾವಾದೇವ ಕೃತಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂ ಕರಣೀಯಂ ಮಂಗಲಂ ಶಿಷ್ಯಾನ್ ಗ್ರಾಹಯಿತುಂ ವಿಷಯಾಜಿಚತುಷ್ಟಯಾಂಶ್ಚ ಸೂಚಯನ್ ಗ್ರಂಥಾದೌ ನಿಬಧ್ನಾತಿ ಯಸ್ಮಿನ್ನಿತಿ ಇತಿ ಅನುಷ್ಠಾನಂಚ ತತ್ಸ್ವರೂಪಾವಗತಿಂ ವಿನಾ. ಶಾಸ್ತ್ರವು ಶ್ರುತಿ ಸ್ಮೃತಿಗಳು ಹೇಳಿದ ಕರ್ಮ ವಿಧಾನವನ್ನು ನಾವು ಪಾಲಿಸಲೇಬೇಕು. ಅನುಷ್ಠಾನಂಚ ತತ್ಸ್ವರೂಪಾವಗತಿಂ ವಿನಾ. ಕರ್ಮಾಚರಣೆ ಮಾಡಬೇಕಾದ್ರೆ ಕರ್ಮ ಏನಂತೂ ಗೊತ್ತಾಗಬೇಕು. ಏನಂತೂ ಗೊತ್ತಾದ್ಮೇಲೆ ಮಾಡ್ಲಿಕ್ಕೆ ಬರೋದಾದ್ದರಿಂದ ಕರ್ಮದ ಸ್ವರೂಪವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ತದರ್ಥಂ ಸಂಕ್ಷೇಪೇಣ ಕರ್ಮಾಣಿ ನಿರೂಪಯಿತು. ಸೊ ಡೈಲಿ ಟೈಮ್ ಟೇಬಲ್ ತುಂಬ ಹೇಗಿರಲ್ಲ, ಪೂರಿ ಇರಲ್ಲ, ಶಾರ್ಟಾಗಿರುತ್ತೆ, ಇಂಪಾರ್ಟೆಂಟ್ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ಆಚಾರ್ಯರು ಸಂಕ್ಷೇಪೇಣ ಕರ್ಮಾಣಿ ನಿರೂಪಯಿತು, ಡೈಲಿ ಏನು ಮಾಡಬೇಕು ಅಂತ ತಿಳ್ತಕ್ಕೆ ಹೊರಟು ಸ್ವಯಂ ನಿಷ್ಪ್ರತ್ಯೂಹೋಪಿ. ಪ್ರತ್ಯೂಹ ಅಂದರೆ ವಿಘ್ನ, ನಿಷ್ಪ್ರತ್ಯೂಹ ಅಂದರೆ ವಿಘ್ನ ಇಲ್ಲದವರು. ವಿಘ್ನ ಇಲ್ಲದೆ ಹೋದರೂ ಕೂಡ ಸ್ವಭಾವಾದೇವ ಕೃತಂ. ಮಂಗಳಾಚರಣೆ ಯಾತಕ್ಕೆ ಮಾಡ್ತಾರೆ ಅಂದರೆ ಸ್ವಭಾವ, ಅವರು ಸ್ವಾಭಾವಿಕವಾಗಿ ಮಾಡ್ತಾರೆ. ಆದರೆ ಶಿಷ್ಯರಿಗೆ ಮಾತ್ರ ನಿರಂತರ ಪರಿಸಮಾಪ್ತ್ಯಾತ್ಯರ್ಥಂ ಕರಣೀಯಂ ಮಂಗಲಂ ಶಿಷ್ಯಾನ್ ಗ್ರಾಹಯಿತು. ನಿರಂತರಾಯ ಪ್ರತ್ಯೂಹ ವಿಘ್ನ ಎಲ್ಲ ಪರ್ಯಾಯ ಪದಗಳು. ಆ ವಿಘ್ನ ವಿಘ್ನದಿಂದ ಪರಿಹಾರವಾಗಿ ಗ್ರಂಥ ಪರಿಸಮಾಪ್ತಿಯಾಗಬೇಕಾದ್ರೆ ಮಂಗಲವನ್ನು ಮಾಡಲೇಬೇಕು ಅಂತ ಶಿಷ್ಯರಿಗೆ ತಿಳಿಸೋದಕ್ಕೋಸ್ಕರ ವಿಷಯಾದಿ ಚತುಷ್ಟಯಾಂಶ್ಚ ಸೂಚಯನ್. ಜೊತೆಗೆ ಈ ಗ್ರಂಥದಲ್ಲಿ ಅನುಬಂಧ ಚತುಷ್ಟಯ ಇದೆ ಅಂತ ಸೂಚನೆಯೂ ಮಾಡ್ತಾ ನಮ್ಮ ಆದೌ ನಿಬಧ್ನಾತಿ ಯಸ್ಮಿನ್ನಿ. ಗ್ರಂಥದ ಪ್ರಾರಂಭದಲ್ಲಿ ಎರಡು ಕೆಲಸ, ಒಂದು ಮಂಗಳಾಚರಣೆನೂ ಆಯಿತು, ಜೊತೆಗೆ ಅನುಬಂಧ ಚತುಷ್ಟಯ ತಿಳಿಸಿದಾಗ ಆಯಿತು. ಆ ರೀತಿ ಒಂದು ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಆತ್ಮ ಜೀವ, ಅಲ್ಲಿ ಪದಗಳಿದೆ. ಈಗ ಏನಂತವಂತಲ್ಲಿ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋ ಅಚ್ಯುತಃ. ಅರ್ಥ ಬರೀತಾರೆ. ಆತ್ಮ ಜೀವ ತಮ್ಮಧಿಕೃತ್ಯ ನಿಯಾಮಕತೆಯ ವರ್ತಮಾನೋ ಹರಿಹಿ. ಅಧ್ಯಾತ್ಮಚೇತಸ ಅಂತ ಬಂತು. ಅಧ್ಯಾತ್ಮ ಅಂದ್ರೇನು? ಜೀವ. ಆತ್ಮ ಅಂದರೆ ಜೀವ. ಅಧ್ಯಾತ್ಮ ಅಂದ್ರೇನು? ಅಧಿಕಾರಿ, ಮೇಲಿದ್ದು ನಿಯಮನ ಅಧ್ಯಕ್ಷ. ಅಧ್ಯಾತ್ಮ. ಆತ್ಮ ಅಂದರೆ ಜೀವ. ಅದು ನಿಯಮನ ಮಾಡ್ತಕ್ಕಂಥ ಪರಮಾತ್ಮ ಏನಂತ ಹೆಸರು? ಅಧ್ಯಾತ್ಮ. ಅದಕ್ಕೇನೆ ಅಧ್ಯಾತ್ಮ ಚೇತಸ, ದೇವರಲ್ಲೇ ಮನಸ್ಸಿಟ್ಟವನಾಗಿ ಅಂತ ಅರ್ಥ. ಭಗವಂತನಲ್ಲೇ ಮನಸ್ಸನ್ನು ಮಾತಾಡೋರು ಅಧ್ಯಕ್ಷನ ಗಮನ ಕೊಟ್ಟೆ ಹಾಗೆ ಮಾತಾಡ್ತಾರೋ ಹಾಗೆ. ಅವ್ರಿಗೆ ಕೇಳ್ತಿರ್ಬೇಕು, ಅವ್ರು ಬೇಡ ಅಂತ ಬಿಡಬೇಕು ಅಂತ ಗಮನ ಇಟ್ಕೊಂಡು ಕೇಳ ಹಾಗೆ ಅಧ್ಯಕ್ಷ ಪರಮಾತ್ಮನಾದ್ದರಿಂದ ಅವನನ್ನು, ಅವನ ನಿಯಾಮಕನಾದ್ದರಿಂದ ಅವನಲ್ಲೇ ಮನಸ್ಸು. ತಸ್ಮಿನ್ ಚೇತಃ ಜ್ಞಾನಂ. ಅವನ ತಿಳುವಳಿಕೆ ಇರಬೇಕು, ಅವನ ಬಗ್ಗೆ ಭಕ್ತಿ ಇರಬೇಕು, ಅರ್ಪಣ ಬುದ್ಧಿ ಇರಬೇಕು. ಚಿತಿ ಸಂಜ್ಞಾನೇತಿ ಧಾತೋ. ಚಿತಿ ಸಂಜ್ಞಾ ಅಧ್ಯಾತ್ಮ ಚೇತಸ. ಚೇತಸ್ ಎಂಬ ಪದ ಚಿತಿ ಸಂಜ್ಞಾನೇನ ಧಾತುವಿನಿಂದ ಬಂದಿದೆ. ಸೊ ಅಧ್ಯಾತ್ಮ ಜ್ಞಾನದಿಂದ ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಮಾಡಿದರೆ ಅರ್ಥ ಇಲ್ಲ. ಪ್ರಯೋಗ ಮಾಡ್ತಾರೆ. ಅರ್ಥ ಏನದಕ್ಕೆ? ತಾನೇ ಆತ್ಮ ಅಂತ ತಿಳ್ಕೊಂಡಕ್ಕೆ. ಅಧ್ಯಾತ್ಮ ಅಂತ ಅಧಿ ಆತ್ಮ ಇಲ್ಲ, ಇರೋದೇ ಒಬ್ಬ ಆತ್ಮ. ಅಧಿ ಆತ್ಮ ಎಲ್ಲಿಂದ ಬರ್ತಾರೆ? ಆದ್ದರಿಂದ ಅದು ಬಿಟ್ಟೇ ಬಿಡೋದು. ತನ್ನ ಬಗ್ಗೆ ತಿಳ್ಕೊಂಡು ಅಂತ ಅರ್ಥ ಮಾಡಿಬಿಡ್ತಾರೆ. ತೇನ ಅಧ್ಯಾತ್ಮ ಚೇತಸ ಸರ್ವಾಧಿಕೆ ಪರಮಾತ್ಮನಿ ಚೇತಸ ಮನಸೇತಿವ. ಜ್ಞಾನ ಮತ್ತು ಮನಸ್ಸು ಎರಡು ಹಾಕಿರಬೇಕು. ಯಸ್ಮಿನ್ ವಿಷ್ಣು ಸರ್ವಾಣಿ ನಿತ್ಯ ನೈಮಿತ್ತಿಕಾನಿ ಚ ಕರ್ಮಾಣಿ. ಎಲ್ಲ ಕರ್ಮಗಳು ಅಂದರೆ ನಿತ್ಯ ಕರ್ಮ, ನೈಮಿತ್ಯ ಕರ್ಮ ಏನೇನಿವೆ ಎಲ್ಲ ಕರ್ಮಗಳನ್ನು ದೇವರು ಒಪ್ಪಿಸ್ಬೇಕು. ಇದು ಒಪ್ಪಿಸದೇ ಇರತಕ್ಕಂಥ ಕರ್ಮ ಅಂತ ಒಂದಿಲ್ಲ. ತಪ್ಪು ಮಾಡಿದರೆ ತಪ್ಪಿ ಪ್ರಾಯಶ್ಚಿತ್ತ ಮಾಡಿ ಅದನ್ನು ಯಾಜಿಜ್ ಮಾಡಬಾರ್ದು. ಹೇಗೆ ಮಾಡಬೇಕಾದ್ರೆ ಪ್ರಾಯಶ್ಚಿತ್ತ ಸಮೇತ ಮಾಡಬೇಕೆ ಹೊರತು ಬೇರೆ ರೀತಿಯಲ್ಲ. ಚೇತಸ ಮನಸೇತಿವಾ
ಯಸ್ಮಿನ್ ವಿಷ್ಣು ಸರ್ವಾಣಿ ನಿತ್ಯನೈಮಿತ್ತಿಕಾನಿ ಚ ಕರ್ಮಾಣಿ ನಿಷ್ಕಾಮತೆಯ ಅನುಷ್ಠಿತಾನಿ ಸನ್ಯಸ್ಯ. ಸನ್ಯಸ್ಯ ಅಂದರೆ ಬಿಟ್ಟು ಅಂತ ಅರ್ಥ ಮಾಡ್ತಾರೆ, ಅಲ್ಲ ಒಪ್ಪಿಸಿ. ನ್ಯಾಸವಾಗಿಡು ಅಂದರೆ ಒಪ್ಸೋದು ಅಂತ ಅರ್ಥ. ಸನ್ಯಾಸ ಶಬ್ದನೂ ಹಾಗೇನೆ, ಬಿಟ್ಟೋದ್ರೆ ಸನ್ಯಾಸ ಅಲ್ಲ, ದೇವ್ರಿಗೆ ಒಪ್ಸೋದು ಅಂತ ಅರ್ಥ. ಅದು ದೇವ್ರ ಮೇಲೆ ಭಾರ ಹಾಕಿ ಕೆಲವನ್ನು ಬಿಟ್ಟು ಆ ಕಡೆ ಹೋಗೋದು. ಹೌದು, ವೇಸ್ಟ್ ಅದು. ಯಾಕೆ? ಹೌದು, ಎಲ್ಲ ಬರ್ದಾಗೆಲ್ಲ ಬಿಸಾಕಿಬಿಟ್ರೆ, ಎಲ್ಲ ಬರೆದ ಪೇಪರ್ ಕಾರಲ್ಲಿ ಇಟ್ಟು ಪ್ಯಾಕ್ ಮಾಡಿದಾಗ ವ್ಯಸ್ತ ಹೋಯ್ತು, ಬರೆದೆಲ್ಲ ವೇಸ್ಟ್. ಇಲ್ಲಿ ರಿಪ್ಲೈ ಬರಲಿಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡ, ಚಾನ್ಸೇ ಇಲ್ಲ. ಯಾಕಂದ್ರೆ ತಲುಪಕ್ಕೆ ಚಾನ್ಸೇ ಇಲ್ಲ ಅವನಿಗೆ. ಫಸ್ಟ್ ನಿತ್ಯ ನೈಮಿತ್ತಿಕಾನಿ ಚ ಕರ್ಮಾಣಿ ನಿಷ್ಕಾಮತೆಯ ಅನುಗ್ರಹಿ ನಿರಾಸಿ ನಿರ್ಮಮೋ ಭೂತ್ವ. ಫಲಾಪೇಕ್ಷೆ ಇಲ್ಲದೆ ಮಾಡಬೇಕೆ ಹೊರತು ಇಟ್ಕೊಂಡು ಮಾಡಬಾರ್ದು. ಸನ್ಯಸ್ಯ ಭಗವಾನೇವ ಕರೋತಿ ಇತಿ ಸಮರ್ಪ್ಯ. ದೇವ್ರಿಗೆ ಒಪ್ಪಿಸ್ಬೇಕು. ಯಾಕೆ? ದೇವರೇ ಮಾಡಿಸಿದ್ದು ದೇವ್ರಿಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಒಪ್ಪಿಸ್ಬೇಕಂತ. ಸಮರ್ಪ್ಯ ನಿರಾಸೀಹಿ ತ್ಯಕ್ತ ಫಲೇಚ್ಛು ನಿರ್ಮಮಃ ಮಮತ್ವ ಅಪರಪರ್ಯಾಯೇಣ ಅಹಂ ಕರೋಮಿ ಇತಿ ಮನೋದೋಷೇಣ ವಿಧುರಃ. ಮಮತ್ವ ಅಪರಪರ್ಯಾಯೇಣ ಅಹಂ ಕರೋಮಿ. ಇಲ್ಲಿ ನಿರ್ಮಮ ಅಂತ ಪದ ಬಂತು. ನಿರ್ಮಮ ಶಬ್ದಕ್ಕೆ ನಿರಹಂಕಾರನೂ ಅರ್ಥ, ಎರಡು ಸೇರಿಕೊಂಡೇ ಮಾಡಬೇಕು. ಆ ಮಮಕಾರ ಒಂದು ಬಿಟ್ಟರೆ ಸಾಲದು, ಅಹಂಕಾರನೂ ಬಿಡಬೇಕು. ಪರಂ ಸ್ವಯೋಗ್ಯಂ ಪೂರ್ಣಜ್ಞಾನಂ ಪರಮಾತ್ಮಾನಂಚ ಯಾತಿ ಸ ಅಚ್ಯುತಃ ದೇಶಕಾಲಗುಣೈ ಚ್ಯುತಿರಹಿತಃ ಹರಿ ಜಯತಿ ಉತ್ಕೃಷ್ಟೋ ವರ್ತತೆ. ಇಷ್ಟೆಲ್ಲ ಮಾಡ್ದ, ಅದು ಯಾರಲ್ಲೋ ಇಷ್ಟೆಲ್ಲ ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡ್ತಾ ಇದೆ. ವಿಷ್ಣುವಿನಲ್ಲಿ ಮಾಡಿದ್ದಕ್ಕೆ ಮೋಕ್ಷ ಕೊಡ್ತಾನೆ, ಗೊತ್ತಾಯ್ತು. ಯಾರಿಗೋ ಸಬ್ಮಿಟ್ ಮಾಡಿದ್ರೆ ಏನು ಮಾಡ್ತಾನೆ? ಉಪಯೋಗ ಇಲ್ಲ. ಯಾರು ವ್ಯಾಲ್ಯೂರೇ ಸಬ್ಮಿಟ್ ಮಾಡಿದರೆ ಪಾಸ್ ಆಗ್ತಾನೆ ಹೊರತು ಕಂಡುಕೊಂಡೇ ಸಬ್ಮಿಟ್ ಮಾಡಿದರೆ ಉಪಯೋಗ ಇಲ್ಲ. ಅದಕ್ಕೆ ಇಲ್ಲ, ಮಾಡೋದೆಲ್ಲ ಒಂದು ಕೃಷ್ಣಾರ್ಪಣ ಬುದ್ಧಿಯಿಂದ ಯಾತಕ್ಕೆ ಮಾಡಬೇಕು ಅಂದರೆ, ಸರ್ವೋತ್ತಮನಾದ ಅವನೇ ವಿಧಿ ವಿಧಾನ ಹೇಳಿದವನು, ಅವನಿಗೆ ಒಪ್ಪಿಸ್ಬೇಕು. ಕೆಲಸ ಹೇಳಿದವರಿಗೆ ಕೆಲಸ ಆಯಿತು ಅಂತ ಹೇಗೆ ಒಪ್ಪಿಸ್ಬೇಕೋ, ಸರ್ವಕರ್ಮ ಪ್ರವರ್ತಕ ಪರಮಾತ್ಮನಾದ್ದರಿಂದ ಅವನಿಗೆ ಒಪ್ಪಿಸ್ಬೇಕು. ಜಯತಿ ಉತ್ಕೃಷ್ಟೋ ವರ್ತತೆ ಅಭಿಭವತಿ ಚ ಶತ್ರು ರೀತಿ ಶೇಷಃ. ಜಯತಿಗೆ ಒಂದು ಪದ ಸೇರಿಸ್ಕೊಂಡ್ಬಿಡ್ಬೇಕು. ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂತ ಹೇಳಿದ್ದೆ. ಬರೀ ಜಯತಿ ಅಂದ್ರೇನೋ ಉತ್ಕೃಷ್ಟ ಅಂತ ಅರ್ಥ. ಆದರೆ ಶತ್ರುನ್ ಜಯತಿ ಅವಾಗ ಏನಾಯಿತು? ಸಕರ್ಮಕ. ಅದೇನಾಯ್ತು? ಅದು ಟ್ರಾನ್ಸಿಟಿವ್ ಆಯಿತು. ಅವಾಗ ಯಾರನ್ನು ಸೇರಿಸ್ಕೋಬೇಕು? ಶತ್ರುವನ್ನು ಸೇರಿಸ್ಕೋಬೇಕು. ಇಲ್ಲಿ ಸೇರಿಸ್ಕೊಂಡಾಗ ನಮಗೆ ಒಂದು ಮೋಕ್ಷ, ದೇವರು ಸರ್ವೋತ್ತಮ ಅಂತಾಯಿತು. ಇನ್ನೊಂದು, ಈ ರೀತಿ ಕರ್ಮಾಚರಣೆ ಮಾಡಿ ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಪಿಸ್ತಾ ಇದ್ದರೆ ಅವನಿಗೆ ಶತ್ರುಗಳ ಕಾಟ ಇರೋದಿಲ್ಲ. ದೇವರೇನು ಮಾಡ್ತಾನೆ? ಅಲ್ಲಿಗೆ ಕಾಪಾಡ್ತಾನೆ ನಮ್ಮನ್ನು. ಕರ್ಮಾಚರಣೆ ಒಪ್ಪಿಸಿದ್ರಿಂದ ಕಾಪಾಡ್ತಾನೆ. ಶತ್ರು ರೀತಿ ಶೇಷಃ. ನನು ಯಾ ಇಷ್ಟ ಅಧಿಕೃತ ವಿಶಿಷ್ಟ ಸೈವ ನಮ್ಯಾ ಇತ್ಯತಃ ಇಷ್ಟೋನೋ ರಮಾಪತಿ ಏಕಾಂತಾನಾಂಚ ಕಸ್ಯಚಿದರ್ಥೇ ನಾರಾಯಣೋ ದೇವಃ ತತ್ತೋದ್ಯೋತತಿ ಕೋದಾಹೃತಂ ಪ್ರಮಾಣಂ ಇತ್ಯಾದಿ ಇಷ್ಟತ್ವಂ ಸಿದ್ಧವತ್ಕೃತ್ಯ ಅಧಿಕೃತತ್ವ ವಿಶಿಷ್ಟತ್ವೇ ಉಪಪಾದಯಿತುಂ ಯಸ್ಮಿನ್ ಸನ್ಯಸ್ಯ ಪರಮಿತಿ ಚ ಉಕ್ತಂ. ನನು ಯಾ ಇಷ್ಟ ಅಧಿಕೃತ ವಿಶಿಷ್ಟ ಸೈವ ನಮ್ಯ. ಅದೆಲ್ಲ ಬ್ರೀಫಾಗಿ ಹೇಳಿದರು. ನಮಸ್ಕಾರ ಮಾಡಬೇಕು, ಏನಾಗಿರಬೇಕು? ವಸ್ತು ಇಷ್ಟ ವಸ್ತು ಆಗಬೇಕು, ಅಥವಾ ಅಧಿಕೃತ ವಸ್ತು ಆಗಬೇಕು, ಅಥವಾ ವಿಶಿಷ್ಟ ವಸ್ತು ಆಗಬೇಕು. ಅಧಿಕೃತ ವಸ್ತು ಅಂದ್ರೇನೋ ಆ ಗ್ರಂಥಕ್ಕೆ ರಿಲೆವೆಂಟ್ ಆಗಿರಬೇಕು. ಗ್ರಂಥಕ್ಕೆ ಕನ್ಸರ್ನ್ ಆಗಿದ್ದರೆ ಅದು ಅಧಿಕೃತ. ಇಷ್ಟನಾಗಿದ್ದರೆ ಅದು ಸರಿ. ವಿಶಿಷ್ಟ ಸರ್ವೋತ್ತಮನಾಗಿದ್ದರೂ ಸರಿ. ಮೂರರಲ್ಲಿ ನೀವು ಯಾರಿಗೆ ನಮಸ್ಕಾರ ಮಾಡಿದ್ರಿ ಈಗ ಅಂತ ಕೇಳಿದರೆ, ನಾರಾಯಣ ಮೂರೂ ಆಗಿದ್ದಾನೆ ನಮಗೆ ಅಂತ ಹೇಳ್ತಾನೆ. ಅಧಿಕೃತನೂ ಆಗಿದ್ದಾನೆ, ಇಷ್ಟನೂ ಆಗಿದ್ದಾನೆ, ವಿಶಿಷ್ಟನೂ ಆಗಿದ್ದಾನೆ. ಇತ್ಯತಃ ಇಷ್ಟೋನು ರಮಾಪತಿ. ದೇವರು ಇಷ್ಟ ಅಂತ ಹೇಳೋದಕ್ಕೆ ತತ್ವೋದ್ಯೋತ. ಏಕಾಂತಾನಾಂ ನ ಕಶ್ಯಚಿತ್ ಅರ್ಥೇ ನಾರಾಯಣೋ ದೇವಃ. ಇದು ಗೀತಾ ತಾತ್ಪರ್ಯ ಇದು. ಇತ್ಯಾದಿಭಿರಿಷ್ಟತ್ವಂ ಸಿದ್ಧವತ್ಕೃತ್ಯ ಅಧಿಕೃತತ್ವ ವಿಶಿಷ್ಟತ್ವೇ ಉಪಪಾದಯಿತು. ಇಷ್ಟತ್ವನೂ ಇದೆ, ಸಿದ್ಧ, ಇದೆಲ್ಲ ಇದೆ. ಮೂರು ನಾರಾಯಣ ಆಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಯಸ್ಮಿನ್ ಸನ್ಯಸ್ಯ ಪರಂ ಇತಿ ಚೋಕ್ತಂ. ಯಸ್ಮಿನ್ ಸನ್ಯಸ್ಯ ಪರಂ. ಯಸ್ಮಿನ್ ಅಂದರೆ ಇಷ್ಟ, ಸನ್ಯಸ್ಯ ಅಂದರೆ ಅಧಿಕೃತ, ಪರಂ ಅಂದರೆ ವಿಶಿಷ್ಟ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮತೇತಸ ನಿರಾಸಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ. ಮೂರು ಪದಗಳಲ್ಲಿ ಉತ್ತರ ಬಂದಿರೋದ್ರಿಂದ ಮೂರು ಆಗಿ ಒಂದಾಗಿದ್ದರೂ ಸಾಕು ನಮಸ್ಕಾರ ಮಾಡಬೇಕಾದ್ರೆ. ಆದ್ರೆ ಮೂರು ಆಗಿದ್ದಾನೆ ದೇವರಾತ್ರಿಯಿಂದ ಪರ್ಫೆಕ್ಟ್ ಮಂಗಳ ಅಂತ ಅರ್ಥ. ಅತ್ರ ಭಗವತ್ ಸಂಬಂಧಿನಾಂ ಕರ್ಮಣಾಂ ಫಲಾನ್ವಯಿತ್ವ ಉಕ್ತ್ಯ ಯತ್ ಸಂಬಂಧೇನ ಕರ್ಮಣಾಂ ಅಧಿಕೃತತ್ವಂ ತಸ್ಯೈವ ಮುಖ್ಯತೋ ಅಧಿಕೃತತ್ವ ಮುಕ್ತಂ ಭವತಿ. ಅತ್ರ ಭಗವತ್ ಸಂಬಂಧಿನಾಂ ಕರ್ಮಣಾಂ
ಫಲಾನ್ವಯಿತ್ವ ಮುಖ್ಯ ಯತ್ ಸಂಬಂಧೇನ ಕರ್ಮಣಾಮಧಿಕೃತತ್ವ ತಸ್ಯೈವ ಮುಖ್ಯತೋ ಅಧಿಕೃತತ್ವ ಮುಕ್ತಂ ಭವತಿ. ಈ ದೇವರು ಯಾತಕ್ಕೆ ಕನ್ಸರ್ನ್ ಆಗ್ತಾನೆ ಕರ್ಮಕ್ಕೆ ಅಂದರೆ, ಕರ್ಮ ಮಾಡೋ ಅಂತ ಹೇಳಿದಾನು ಅವನು, ಕರ್ಮ ಮಾಡಿಸೋನು ಅಂದ್ರೆ ಅವನು, ಕರ್ಮ ಫಲ ಕೊಡೋನು ಅವನು, ಅದಕ್ಕೆ ರಿಲೆವೆಂಟ್ ಅಂತ ಆಯ್ತಾ. ಅಧಿಕೃತ ಅಂತ ರಿಲೆವೆಂಟ್ ಬಾರೋ ಪರ್ವ ಇಲ್ಲ. ಉಳಿದವರು ಯಾರು ಕೂಡ ಈಗ ಕಣ್ಣಿಂದ ನೋಡಿದ್ದಾರೆ, ಅದು ಕಣ್ಣಿನ ದೇವತೆ ರಿಲೆವೆಂಟು, ಮನಸ್ಸಿನ ದೇವತೆ ರಿಲೆವೆಂಟ್ ಅಲ್ಲ, ಅದು ಕಾಲಿನ ದೇವತೆ ರಿಲೆವೆಂಟ್ ಅಲ್ಲ. ಯಾಕೆ? ಅದು ನೋಡೋದಕ್ಕೆ ಸಂಬಂಧಪಟ್ಟಿಲ್ಲ. ಆದರೆ ಪ್ರಾಣದೇವರು ಎಲ್ಲದಕ್ಕೂ ರಿಲೆವೆಂಟ್. ಯಾತಕ್ಕೆ? ಅದಿಲ್ಲದೆ ಹೋದ್ರೆ ಯಾವುದೂ ಫಂಕ್ಷನ್ ಮಾಡೋದಿಲ್ಲ ಅದು, ಗೊತ್ತಾಯ್ತಾ? ಆದ್ದರಿಂದ ನಾರಾಯಣ ಕರ್ಮಾಚರಣೆ ಪ್ರಸಂಗ ಬಂದಾಗ ವಿಷ್ಣು ಸ್ತೋತ್ರ ಯಾತಕ್ಕೆ ಮಾಡಬೇಕು ಅಂದರೆ, ಸಕಲ ಕರ್ಮ ಪ್ರವೃತ್ತ ಅವನೇ ಆದ್ದರಿಂದಾಗಿನೇ ತೇನ ವಿನ ತೃಣಮಪಿ ನಚಲತೆ. ಆದ್ದರಿಂದ ಎಲ್ಲ ಕರ್ಮದ ಅರ್ಪಣೆ ಅವರಿಗೆ ಮಾಡಬೇಕು, ಬೇರೆ ಅಲ್ಲ. ಪರಮಿತಿ ನಾನು ಹೇಳಿದ ಮನೇಲಿ ಲೈಟೇ ಹಾಕ್ಸ್ಕೊಂಡಿಲ್ಲ, ಲೈಟ್ ಬಿಲ್ ಬಂದರೆ ಏನಂತಾನೋ ಬಿಸಾಕ್ತಾನೆ, ಲೈಟ್ ಕರೆಂಟೇ ತೊಗೊಂಡಿಲ್ಲ ನಾನು ಅಂತ ಹೇಳಿದ. ಆಮೇಲೆ ಬೋರ್ವೆಲ್ ಹಾಕ್ಕೊಂಡಿದ್ದಾನೆ, ವಾಟರ್ ಕಂಟೆಕ್ಷನ್ನೇ ಇಲ್ಲ, ವಾಟರ್ ಬಿಲ್ ಬಂದರೆ ನೋ ವಾಟ್ರೇ ಇಲ್ಲ ಅಂತ ಹೇಳ್ತಾನೆ. ಆದರೆ ಅದಿಲ್ದಾಗ ಮಾತ್ರ ತೊಗೊಳ್ಳೇಬೇಕಾಗ್ತದೆ, ಬೇರೆ ದಾರಿ ಇಲ್ಲ, ರಿಲೆವೆಂಟ್ ಆಗುತ್ತೆ. ಕರ್ಮಣ ಅಧಿಕೃತತ್ವ ತಸ್ಯ. ಇವತ್ತು ದೇವರು ಸಂಬಂಧಪಟ್ಟಿಲ್ಲ ಅಂತ ಯಾರು ಹೇಳಾಗಿಲ್ಲ. ಯಾತಕ್ಕೆ? ಎಲ್ಲ ಸಂಬಂಧಪಟ್ಟಿದ್ದು ಅವನಿಗೇನೆ. ಕೈಕಾಲಿಂದ ಕೆಲಸ ಮಾಡಿ ಕೈಕಾಲು ಕೊಟ್ಟವನು ಅವನೇ. ಆದಮೇಲೆ ನಿಮ್ಮದು ಉಪಯೋಗಿಸಿಲ್ಲ ಅಂತ ಹೇಳಬಾರ್ದು. ಏನೇ ದೇವ್ರನ್ನ ಒಪ್ಪದೇವ್ರನ್ನ ಏನು ಮಾಡಬೇಕು? ಸತ್ತು ಹೋಗ್ಬೇಕಷ್ಟೇ. ಯಾಕೆ? ದೇವ್ರಿಗೆ ಏನು ತೊಗೊಂಡಿಲ್ಲ ಅಂತ ಹೇಳುವಾಗ ಸತ್ತು ಹೋಗು. ಕಲ್ಪನೆ ಡಿಸ್ಕನೆಕ್ಟ್ ಮಾಡಿಸ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡಿಸ್ಬಿಟ್ರೆ ಆ ಬಿಲ್ ಕೊಡಲಿಲ್ಲ, ವಾಟರ್ ಬಿಲ್ಲು ಡಿಸ್ಕನೆಕ್ಟ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ಅದೇ ದೇವರೆಲ್ಲ ಡಿಸ್ಕನೆಕ್ಟ್ ಮಾಡ್ತಾನೆ. ಕೊನೆಗೆ ಅವ್ರು ಅಂದಂತ ತಮಸ್ಸಿಗೆ ಹೋಗ್ಬೇಕಾಗತ್ತೆ. ಬೆಳಕೇ ಇಲ್ಲ, ಅವ್ರು ದೇವರಿಗೆ ಎಂದು ಮಂಗಳಾರತಿ ಮಾಡಿ ಪೂಜೆ ಮಾಡಿಲ್ಲ, ಅಂದಂತ ತಮಸ್ಸು ಬೆಳಕೇ ಇಲ್ಲ, ಅಲ್ಲಿಗೆ ಹೋಗ್ಬಿಡ್ತಾರೆ. ದಿವಸ ದೀಪ ಹಚ್ಚಿಟ್ಟಿದ್ದರೆ ಆ ಪ್ರಶ್ನೆ ಬರ್ತಿರಲಿಲ್ಲ. ಆ ಥರ ದೇವರು ದೀಪ ಹಚ್ಚಿಡೋದು ಕೂಡ ಅಂದಂತ ತಮಸ್ಸಿನ ಪರಿಹಾರಕ್ಕೆ ಒಂದು ಮಾರ್ಗ. ದೇವ್ರ ಪೂಜೆ ಅಂಗ. ಆದ್ದರಿಂದ ಒಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಬರೀ ಬೆಳಕು ಬಂದರೆ ಊಟ ಆಗಬೇಕಲ್ಲ. ಬರೀ ಬೆಳಕಲ್ಲಿ ಕತ್ತಲಲ್ಲಿ ಕೂತ್ರು ಅಷ್ಟೇ, ಬೆಳಕಲ್ಲಿ ಕೂತ್ರು ಅಷ್ಟೇ. ಹಸಿವಾಗಿದೆ, ಏನು ಮಾಡಬೇಕಾಗ? ನೈವೇದ್ಯ ಮಾಡಿದರೆ ಏನಾಗ್ತಾಗ ಊಟ ಬರ್ತದೆ. ಅವನ ಮಧ್ಯೆ ನೀರು ಬೇಕಾಯಿತು, ನೀರು ಪಾನೀಯ 1000 ರೂಪಾಯಿ ಮಾಡು ಎಲ್ಲ. ಆಮೇಲೆ ಊಟಕ್ಕೆ ನಿಂತರೆ ಅಂಬೂಲ ಬೇಕು, ಅದಕ್ಕೆ ಬೇಕು, ರೆಸ್ಟಿಗೆ ಬೇಕು, ಎಲ್ಲ ಮಾಡಬೇಕು. ಒಟ್ಟಿನ ಮೇಲೆ ಎಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಂತ. ಕರ್ಮಣ ಅಧಿಕೃತತ್ವ ಅದು ಯಾವುದು ಕೂಡ ಅದು ಮಾತ್ರ ಕಟ್ ಮಾಡ್ತಾರೆ. ವಾಟರ್ ಬಿಲ್ ಕೊಡದೆ ಹೋದರೆ ಅದು ಮಾತ್ರ ಇದಕ್ಕೆ ಡಿಸ್ಕನೆಕ್ಟ್ ಮಾಡೋದಿಲ್ಲ. ಸೊ ದೇವರು ನಾವು ಏನು ಬಿಟ್ಟಿಲ್ಲ ಅದನ್ನು ಮಾತ್ರ ಕಟ್ ಮಾಡ್ತಾ ಹೋಗ್ತಾರೆ, ಬಿಟ್ಟಿರೋದಿಲ್ಲ. ಅದಕ್ಕೆ ನಾವು ಸರಿಯಾಗಿ ಎಲ್ಲ ಕರ್ಮ ಮಾಡಿಬಿಟ್ರೆ, ಸರ್ವಕರ್ಮಾಣಿ ಮಾಡಿದರೆ ಯಾವ ಲೋಪನೂ ಬರೋದಿಲ್ಲ. ತಸ್ಯೈವ ಮುಖ್ಯತೋ ಅಧಿಕೃತತ್ವ ಮುಕ್ತಂ ಭವತಿ. ಪರಮಿತಿ ಸರ್ವೋತ್ತಮತ್ವಾಖ್ಯಂ ವಿಶಿಷ್ಟತ್ವಂಚ. ಪರಂ ಅಂದರೆ ಹರಿರೇವ ಪರಃ ಸರ್ವೋತ್ತಮ. ತಥಾಚ ಪ್ರಾರಕ್ಷಿತ ಗ್ರಂಥೆ ವಿಷ್ಣುರ್ಪಣ ಯುತ ಕರ್ಮಾಣಿ ವಿಷಯ. ದೇರ್ಫೋರ್ ಏನು ವಿಷಯ ಗ್ರಂಥಕ್ಕೆ ಅಂದರೆ, ಕೃಷ್ಣಾರ್ಪಣವಿದ್ದೆ ಮಾಡ್ತಕ್ಕಂಥ ಕರ್ಮಗಳೇ ವಿಷಯ. ಪೂರ್ಣ ಜ್ಞಾನ ಭವಾಂತರ ಫಲಂ. ಜ್ಞಾನನೇ ಮುಖ್ಯವಾದ ಫಲ. ಇನ್ನೂ ಮುಖ್ಯವಾದ ಫಲ ಮೋಕ್ಷ. ಪರಮ ಪ್ರಯೋಜನ ಮೋಕ್ಷ. ನಿರ್ಮಮ ಅಧಿಕಾರಿ. ಯಾರಿಗೆ ನಿರ್ಮಮತ್ವ ನಿರಾಶಿಸ್ತ್ವ ಇದೆಯೋ ಅವನೇ ಅಧಿಕಾರಿ. ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಎಲ್ಲ ಬಂದೋಯ್ತು. ತಥಾ ಹಿ ಶ್ರುತಿ ಕರ್ಮಣಾಂ ಕರ್ತವ್ಯತಾ ಮಾಹ ಸೋಮಮಿನ್ಮಾ ಸುನ್ವಂತೋ ಇತಿ ಅಸ್ಯಾರ್ಥ. ಈ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಹೇಳ್ತಾ ಹೇಳಿದ ಮೊದಲೇ ಹೇಳಿದಂತೆ ಇದ್ರ ವ್ಯಾಖ್ಯಾನ ಇದೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿಗೆ ಮುಂದುವರಿಯುತ್ತೆ. ನಾಳೆಯಿಂದ ಕಂಟಿನ್ಯೂ ಮಾಡೋಣಂತೆ. ಪುಸ್ತಕ ಎಲ್ಲ ತಗೊಂಡಷ್ಟೇ ಒಳ್ಳೆಯದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂತೆ